ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಬಳ್ಕೂರ್ ನೀಲ್ಗೋಡ್ ಯಕ್ಷಿ ಚೌಡೇಶ್ವರಿ ದೇವಿಯು ಈ ಭಾಗದ ಶಕ್ತಿ ಪೀಠಗಳಲ್ಲಿ ಒಂದು. ಈ ಕ್ಷೇತ್ರವು ಅತ್ಯಂತ ಕ್ಷಿಪ್ರಗತಿಯಲ್ಲಿ ಭಕ್ತರ ಮನಸ್ಸನ್ನು ಸೆಳೆದಿರುವ ಕ್ಷೇತ್ರ. ಇಲ್ಲಿಗೆ ಬರುವ ಭಕ್ತರ ಮನೋಭಿಲಾಷೆಯನ್ನು ಈಡೇರಿಸುತ್ತಾ ಸಂಕಷ್ಟಗಳನ್ನು ದೂರ ಮಾಡುತ್ತಾ ನಿಸರ್ಗದ ಮಡಿಲಲ್ಲಿ ನೆಲೆ ನಿಂತಿದ್ದಾಳೆ. ಪ್ರತಿನಿತ್ಯ ಇಲ್ಲಿಗೆ ಮದುವೆಯಾಗದವರು, ವಿದ್ಯಾರ್ಥಿಗಳು, ಮಕ್ಕಳಾಗದವರು, ನಿರುದ್ಯೋಗಿಗಳು ರಾಜ್ಯದ ಮೂಲೆ ಮೂಲೆಯಿಂದಲ್ಲದೆ ಹೊರ ರಾಜ್ಯದಿಂದಲೂ ಇಲ್ಲಿಗೆ ಬಂದು ಪ್ರಾರ್ಥಿಸುತ್ತಾರೆ. ಇಲ್ಲಿ ಯಕ್ಷಿ ಮತ್ತು ಚೌಡೇಶ್ವರಿ ದೇವಿ, ಸತ್ಯದೇವತೆ, ಆಂಜನೇಯ, ನಾಗ ಪರಿವಾರ ದೇವತೆಗಳು ಇಲ್ಲಿ ನೆಲೆ ನಿಂತಿದ್ದಾರೆ. ಇಲ್ಲಿ ಅಮಾವಾಸ್ಯೆಯ ದಿನದಂದು ತೀರ್ಥ ಸ್ನಾನ ವಿಶೇಷವಾಗಿದೆ. ಇಲ್ಲಿ ಪ್ರತಿನಿತ್ಯ ಅನ್ನ ಸಂತರ್ಪಣೆ ನಡೆಯುತ್ತದೆ. ಪ್ರತಿ ಅಮಾವಾಸ್ಯೆಯಂದು ತೀರ್ಥ ಸ್ನಾನ, ಪ್ರತಿ ಸಂಕಷ್ಟಿಯಂದು ಭಕ್ತರ ಸಂಕಷ್ಟ ನಿವಾರಣೆಗಾಗಿ ಗಣಹೋಮ ನಡೆಯುತ್ತದೆ. ದೇವಾಲಯದಲ್ಲಿ ಪ್ರತಿ ಅಮಾವಾಸ್ಯೆಯಂದು ಲೋಕ ಕಲ್ಯಾಣಾರ್ಥವಾಗಿ ನವಚಂಡಿಕಾ ಯಾಗವು ಮಾಧೇವ ಸ್ವಾಮಿಯವರ ಮುಂದಾಳತ್ವದಲ್ಲಿ ವೈದಿಕರ ಮೂಲಕ ನಡೆಯುತ್ತದೆ. ಪ್ರತಿ ಅಮಾವಾಸ್ಯೆಯಂದು ರಾಜ್ಯದ ಮೂಲೆ ಮೂಲೆಯಿಂದ ಭಕ್ತರು ಆಗಮಿಸಿ ನವಚಂಡಿಕಾ ಯಾಗ ತೀರ್ಥ ಸ್ನಾನದಲ್ಲಿ ಪಾಲ್ಗೊಂಡು ಪುನೀತರಾಗುತ್ತಾರೆ. ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ನಡೆಯುವ ದರ್ಶನದಲ್ಲಿ ದೇವಿ ಸೂಚಿಸಿದ ಸೂಚನೆಯಂತೆ ಭಕ್ತರು ಅಮಾವಾಸ್ಯೆಯಂದು ತೀರ್ಥ ಸ್ನಾನ ಮಾಡುತ್ತಾರೆ. ಪ್ರಧಾನ ಅರ್ಚಕರಾದ ಮಾರ್ಗದರ್ಶನದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಭಕ್ತರಿಗಾಗಿ ವಿಶೇಷ ಪ್ರಾರ್ಥನೆಗಳು ನಡೆಯುತ್ತದೆ. ಭಜನಾ ತಂಡದವರಿಂದ ಭಜನಾ ಕಾರ್ಯಕ್ರಮ ನಡೆಯುತ್ತದೆ. ಇಂದು ಬುಧವಾರ ಅಮಾವಾಸ್ಯೆ ಹಿನ್ನೆಲೆ ಸಾವಿರಾರು ಭಕ್ತರು ರಾಜ್ಯದ ಮೂಲೆ ಮೂಲೆಯಿಂದ ಆಗಮಿಸಿ ದೇವಿಗೆ ಉಡಿ ಸೇವೆ, ತುಪ್ಪದ ದೀಪ ಸೇವೆ, ಹೂವಿನ ಅಲಂಕಾರ ಸೇವೆ, ಹಣ್ಣುಕಾಯಿ ಸೇವೆ, ಅನ್ನದಾನ ಸೇವೆ, ನವಚಂಡಿಕಾ ಸೇವೆ ಸಲ್ಲಿಸಿದರು. ದೇವಾಲಯದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು, ಪ್ರಸಾದ ವಿತರಣೆ, ಅನ್ನ ಸಂತರ್ಪಣೆ ನಡೆದವು. ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ತೀರ್ಥ ಸ್ನಾನದಲ್ಲಿ ಪಾಲ್ಗೊಂಡು ದೇವರ ದರ್ಶನ ಪಡೆದರು. ಇಂದು ಅಮಾವಾಸ್ಯೆ ಹಿನ್ನೆಲೆ ದೇವಾಲಯದಲ್ಲಿ ಮಾದೇವ ಸ್ವಾಮಿಯವರ ಮುಂದಾಳತ್ವದಲ್ಲಿ ವೈದಿಕರ ಮೂಲಕ ನಡೆದ ನವಚಂಡಿಕಾ ಯಾಗದ ಪೂರ್ಣಾಹುತಿಯನ್ನು ಮಾದೇವ ಸ್ವಾಮಿಯವರು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಭಕ್ತರಾದ ವೀರೇಂದ್ರ ಶಾನ್ ಭಾಗ್ ಮಾತನಾಡಿ, ಇಲ್ಲಿ ಇಷ್ಟೊಂದು ಜನ ಬಂದಿದ್ದಾರೆ ಅಂದರೆ ಯಾರು ಸುಮ್ಮನೆ ಬರುವುದಿಲ್ಲ. ಅವರ ಸಂಕಷ್ಟ ಪರಿಹಾರವಾಗಿದೆ ಎಂದು ಅರ್ಥ. ಕಳೆದ 3 ತಿಂಗಳ ಹಿಂದೆ ನನ್ನ ಮಗಳಿಗೆ ಆರೋಗ್ಯ ಸಮಸ್ಯೆ ಆದಾಗ ನನ್ನ ಸ್ನೇಹಿತ ಇಲ್ಲಿಗೆ ಕರೆದುಕೊಂಡು ಬಂದಿದ್ದರು. ದರ್ಶನದಲ್ಲಿ ಹೇಳಿದಂತೆ ಮಾಡಿದಾಗ ನನ್ನ ಮಗಳಿಗೆ ಕಡಿಮೆಯಾಗಿದೆ ಎಂದು ಇಂದು ಬಾಳೆಗೊನೆ ಪೂಜೆ ಸಲ್ಲಿಸಿದ್ದೇನೆ ಎಂದರು. ಕಳೆದ 3 ತಿಂಗಳ ಹಿಂದೆ ನನ್ನ ಮಗಳಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಆದಾಗ ನನ್ನ ಸ್ನೇಹಿತ ಪ್ರಸಾದ್ ಇಲ್ಲಿ ದೇವಸ್ಥಾನದ ಬಗ್ಗೆ ದೇವರ ಬಗ್ಗೆ ಪರಿಚಯ ಮಾಡಿಸಿಕೊಂಡು ನನ್ನ ದರ್ಶನಕ್ಕೆ ಬಂದಾಗ ಆರೋಗ್ಯದ ಸಮಸ್ಯೆ ಬಗ್ಗೆ ತೊಂದರೆ ಕೊಡೋದು ಬೇಡ, ಕಾಳಜಿ ನಾನು ಮಾಡ್ತೇನೆ. ಅದಕ್ಕೆ ಅಮಾವಾಸ್ಯೆ ದಿನ ಮಗಳಿಗೆ ತೀರ್ಥ ಸ್ನಾನ ಮಾಡಿಸಿ ಹಾಗೆ ದೇವರಿಗೆ ಒಂದು ಬಾಳೆಹಣ್ಣು ಹೇಳಿಕೆ ಮಾಡಿಕೊಂಡು ಬರ್ತಿದ್ದೇನೆ. ಅದೇ ಪ್ರಕಾರ ನಾನು ಆಮೇಲೆ ಮತ್ತೆ ಡಾಕ್ಟರ್ ಹತ್ರ ಹೋಗಿ ಕಳ್ಕೊಂಡಾಗ ಅಂಥದ್ದೇನು ಸಮಸ್ಯೆ ಇಲ್ಲ, ಹಾಗೆಯೇ ಮುಂದುವರಿಸಬಹುದು ಅಂತ ಹೇಳಿದ್ದಕ್ಕಾಗಿ ನನಗೆ ಸಮಾಧಾನ. ದೇವರು ಅಂದ ತಕ್ಷಣ ನಮ್ಮ ಒಂದು ಮಾನಸಿಕ ನೆಮ್ಮದಿಗೆ ಸಮಾಧಾನ ಬೇಕು, ಖುಷಿ ಬೇಕು, ಅದು ಇಲ್ಲಿ ಸಿಕ್ಕು ಅಂತ ನನಗೆ ಅನ್ನಿಸ್ತು. ಹಾಗಾಗಿ ನಾನು ಮತ್ತೆ ಅವರ ತಾಯಿ ಹೇಳಿದ ಹಾಗೆ ದರ್ಶನದಲ್ಲಿ ಹೇಳಿದ ಹಾಗೆ ಇವತ್ತು ಬಂದು ಮಗಳಿಗೆ ತೀರ್ಥ ಸ್ನಾನ ಮಾಡಿಸಿದ್ದೇನೆ. ಬಾಳೆಕೊನೆಯನ್ನು ತಗೊಂಬಂದಿದ್ದೆ ದೇವರಿಗೆ ಅರ್ಪಿಸೋದು. ಅದ ನಂತರ ನಾನು ಒಂದು 2-3 ಸಲ ಬಂದೆ ದೀಪ ಹಚ್ಚಿದೆ, ಹೋದೆ. ಏನೋ ಒಂದು ಮಾನಸಿಕ ನೆಮ್ಮದಿ, ಸಮಾಧಾನ ಅದು ಸಿಕ್ತು. ಹಾಗಾಗಿ ಇಷ್ಟೆಲ್ಲ ಜನ ಬಂದಿದ್ದಾರೆ, ತುಂಬ ದೂರ ಘಟ್ಟದಲ್ಲಿದೆ ಇದು. ಇಷ್ಟೆಲ್ಲ ಜನ ಬಂದಿದ್ದಾರೆ ಅಂದರೆ ಯಾರೂ ಸುಮ್ಮನೆ ಬರೋದಿಲ್ಲ. ಎಲ್ಲರಿಗೂ ಒಂದು ಬೆನಿಫಿಟ್ ಆಗಿದೆ, ಉಪಯೋಗ ಆಗಿದೆ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಇಂಥ ಒಂದು ಶ್ರೇಷ್ಠ ನಮಗೆ ತುಂಬ ನೆಮ್ಮದಿ, ಸಂತೋಷ. ಇದು ಹೆಚ್ಚಿನ ಜನರಿಗೆ ತಲುಪಬೇಕು. ಎಲ್ಲರೂ ತುಂಬ ಸಂಕಷ್ಟದಲ್ಲಿದ್ದಾಗ ನಾವು ಕೊನೆಗೆ ಮೊರೆ ಹೋಗೋದು ದೇವರದ್ದು. ದೇವರದ್ದು ಮೊರೆ ಹೋದಾಗ ನಮಗೆ ಒಂದು ಸಮಾಧಾನ ಸಿಕ್ಕಿದೆ. ಭಕ್ತರಾದ ಗದಗ ಜಿಲ್ಲೆಯ ಕಾವ್ಯ ಮಾತನಾಡಿ, ನಾವು ಇಲ್ಲಿಗೆ ಬಂದಾಗಿನಿಂದ ಯಕ್ಷಿ ಚೌಡೇಶ್ವರಿ ತಾಯಿ ನಮ್ಮ ಸಂಕಷ್ಟಗಳನ್ನು ದೂರ ಮಾಡಿ ಒಳ್ಳೆಯದನ್ನು ಮಾಡಿದ್ದಾಳೆ ಎಂದರು. ತಾಯಿ ಹೇಳಬೇಕಂದ್ರೆ ತುಂಬ ಇಲ್ಲಿ ಬಂದರೆ ಒಳ್ಳೆಯದಾಗುತ್ತೆ. ನಮಗೆ 4 ವರ್ಷ ಆಗಿ ಬಂದಿದೆ. ತಾಯಿ ನಮಗೆ ಇದನ್ನ ಫಲ ಕೊಟ್ಟಿದ್ದಾಳೆ. ಅವರು ನಮಗೆ ನನ್ನ ಹೆಸರು ಇಡು ಅಂತ ನಮ್ಮ ಹುಡುಗಿಗೆ ಹೇಳಿದ್ದಾಳೆ. ಅದಕ್ಕಾಗಿ ನಾವು ಯಕ್ಷಿತಾ ಅಂತ ಹೆಸರಿಟ್ಟಿದ್ದೀವಿ. ನಾವು
ಭಕ್ತರಾದ ನಾಗೇಂದ್ರ ನಾಯ್ಕ್ ಮಾತನಾಡಿ, ತಾಯಿಯ ಕ್ಷೇತ್ರ ದಿನದಿಂದ ದಿನಕ್ಕೆ ಅಭಿವೃದ್ಧಿಯಾಗುತ್ತಿದೆ. ತಾಯಿಯ ತೀರ್ಥ ಸ್ನಾನ ಮಾಡುವ ಮೂಲಕ ತಮ್ಮ ಕಷ್ಟಗಳನ್ನು ದೂರ ಮಾಡುತ್ತಿದ್ದಾಳೆ. ನನಗೂ ಈ ಕ್ಷೇತ್ರಕ್ಕೆ ಬಂದಾಗಿನಿಂದ ಕಷ್ಟಗಳು ಬಗೆಹರಿದಿದೆ ಎಂದು ಮಾಹಿತಿ ನೀಡಿದರು. ನಾನು ಈ ಕ್ಷೇತ್ರಕ್ಕೆ ಬರಲಿಕ್ಕೆ ಸ್ಟಾರ್ಟ್ ಮಾಡಿ ಸುಮಾರು 8-10 ವರ್ಷ ಆಯಿತು. ಬರ್ತಾ ಇರೋ ಹಿಂದೆ ನನಗೆ ಇಲ್ಲಿಂದ ಹಿಂದೆ ಹೇಗಿತ್ತು ಈಗ ಹೇಗಿದೆ ಅಂತ ನೋಡಿದ್ರೆ ದಿನದಿಂದ ದಿನಕ್ಕೆ ತಾಯಿಯ ಕ್ಷೇತ್ರ ಅಭಿವೃದ್ಧಿ ಜಾಸ್ತಿ ಆಗ್ತಾ ಇದೆ. ಪ್ರತಿಯೊಂದು ಅಮಾವಾಸ್ಯೆ ದಿವಸ ಇಲ್ಲಿ 2,000, 3,000, 5,000, 6,000 ಹೀಗೆ ತುಂಬ ಜನಸಂಖ್ಯೆಗಳು ಬರ್ತಾ ಇದೆ. ಬರುವಂಥ ಉದ್ದೇಶ ಏನಂತ ಹೇಳಿದ್ರೆ ಅವರವರ ಕಷ್ಟ ಕಾರ್ಪಣ್ಯಗಳನ್ನು ಈಡೇರಿಸಲಿಕ್ಕಾಗಿ ತಾಯಿ ತೀರ್ಥ ಸ್ನಾನ ಮಾಡೋದ್ರ ಮುಖಾಂತರವಾಗಿ ಅವರ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಪ್ರತಿ ಅಮಾವಾಸ್ಯೆ ದಿವಸ ಚಂಡಿಕಾಯಾಗ ನಡೀತದೆ. ಅದು ತುಂಬ ವಿಶೇಷ. ಈ ನಮ್ಮ ಉತ್ತರ ಕನ್ನಡದಲ್ಲಿ ನಾನು ನೋಡಿದ ಪ್ರಕಾರವಾಗಿ ಇಲ್ಲೂ ಇಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಒಂದು ಧಾರ್ಮಿಕ ಕಾರ್ಯಕ್ರಮ ನಡೆಯುವಂಥ ಕ್ಷೇತ್ರ ಮತ್ತೊಂದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ನನಗೂ ಕೂಡ ಈ ಕ್ಷೇತ್ರದಲ್ಲಿ ಬಂದಂಥ ತುಂಬ ಹಲವಾರು ಸಮಸ್ಯೆಗಳು ಬಗೆಹರಿದಿದೆ. ಈ ತಾಯಿ ನಂಬಿಕೆ ಬಂದಿದ್ದರಿಂದ ಏನೇನೋ ಸಮಸ್ಯೆಗಳಿಂದ ನಾನು ಪಾರಾಗಿದ್ದಕ್ಕೆ ಸಾಕಷ್ಟು ಉದಾಹರಣೆಗಳಿದೆ. ಅದೆಲ್ಲ ಹೇಳಬೇಕು ಅಂತ ಹೇಳಿದ್ರೆ ತುಂಬ ಸಮಯ ಬೇಕಾಗ್ತದೆ. ಹಾಗೆ ಈ ಒಂದು ಇಲ್ಲಿ ಸದ್ಯದಲ್ಲಿ ಆದಂಥ ಒಂದು ಇನ್ಸಿಡೆಂಟ್ ಹೇಳಬೇಕಂದ್ರೆ, ಈ ತಾಯಿ ಕ್ಷೇತ್ರದಲ್ಲಿ ಶ್ರೀರಾಮನ ಜನ್ಮದ ಭೂಮಿಯಲ್ಲಿ ರಾಮನ ಏನು ಪ್ರತಿಷ್ಠಾಪನೆ ಆಗಿತ್ತು ಅದೇ ದಿವಸ ಒಂದು ಸತ್ಯದೇವತೆ ಅನ್ನುವಂಥ ಪ್ರತಿಷ್ಠಾಪನೆ ಆಯಿತು. ಪ್ರತಿಷ್ಠಾಪನೆ ಆದ ದಿವಸದಿಂದ ಆ ತಾಯಿ ಯಾರೆಲ್ಲ ಏನು ಸಮಸ್ಯೆ ತಗೊಂಡು ಬರ್ತಾರೋ ಬಂದಂಥ ಜನರುಗಳಿಗೆ ಏನೆಲ್ಲ ಒಂದು ಆಶೀರ್ವಾದ ಮಾಡಿ ಅವ್ರ ಸಮಸ್ಯೆಗಳನ್ನು ಈಡೇರಿಸಿಕೊಟ್ಟು ಅವ್ರು ಸಂಪೂರ್ಣ ಅವರಿಗೆ ಆಶೀರ್ವಾದ ಮಾಡಿದ್ದಕ್ಕೆ ಸಾಕಷ್ಟು ಉದಾಹರಣೆಗಳಿದೆ. ಒಂದು ಗೋವಾದಿಂದ ಒಂದು ತಂದೆ ತಾಯಿ ಒಂದು ಮಗನನ್ನು ಕರ್ಕೊಂಡು ಬಂದಂಥ ಸಂದರ್ಭದಲ್ಲಿ ಎರಡೂ ಕಣ್ಣಿಲ್ಲದೆ ಸಾಕಷ್ಟು ಕಡೆಗೆಲ್ಲ ತಿರುಗಿಬಿಟ್ಟು ಅವನಿಗೆ ಕಣ್ಣಿಗೋಸ್ಕರ ಅವರು ಅಲ್ದಾಡಿ ಈ ಕ್ಷೇತ್ರಕ್ಕೆ ಬಂದಾಗ ದರ್ಶನದಲ್ಲಿ ತಾಯಿ ಹೇಳಿದ ಒಂದೇ ಮಾತು, 9 ಪ್ರದಕ್ಷಿಣೆ ಹಾಕಿ ಒಂದು ನಿಂಬೆಹಣ್ಣನ್ನು ಹಚ್ಚು, 9 ಪ್ರದಕ್ಷಿಣೆ ಒಳಗಡೆ ನಿನಗೆ ಕಣ್ಣಿನ ಪರಿಣಾಮ ಕೊಡ್ತೀನಿ ಅಂತ ಹೇಳಿದ ಪ್ರಕಾರವಾಗಿ ಆ ಹುಡುಗ ನಿಂಬೆಹಣ್ಣು ತಗೊಂಡು 9 ಪ್ರದಕ್ಷಿಣೆ ಹಾಕೋದ್ರೊಳಗೆ ಒಂದು 2 ಕಣ್ಣು ಸರಿಯಾಗಿ ಬಂದಿದ್ದಕ್ಕೆ ಇಲ್ಲಿ ನಮಗೆ ಒಂದು ಪವಾಡದ ರೀತಿಯಲ್ಲಿ ಆಗಿದೆ. ಈ ರೀತಿ ಒಂದು ಸತ್ಯ ದೇವತೆಯ ಒಂದು ಸ್ಥಳದಲ್ಲಿ ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ ಒಂದು ಸೇವೆ ಮಾಡುವಂಥ ಭಾಗ್ಯ ನಮಗೆ ಸಿಕ್ಕಿರೋದು ನಮ್ಮೆಲ್ಲರೂ ಪುಣ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಹಾಗೆ ದಿನದಿಂದ ದಿನಕ್ಕೆ ಕ್ಷೇತ್ರ ಎಷ್ಟು ಮಟ್ಟಿಗೆ ಬೆಳೀತಿದೆ. ಭಕ್ತರಾದ ಪ್ರೇಮ್ ಮಾತನಾಡಿ, ನಾವು ಇಲ್ಲಿಗೆ ಚಿಕ್ಕವನಿದ್ದಾಗಿನಿಂದ ಇಲ್ಲಿಗೆ ಬರುತ್ತಿದ್ದೇವೆ. ಮನೆಯಲ್ಲಿಯೇ ಕುಳಿತು ತಾಯಿಯನ್ನು ನೆನೆದರೆ 90% ಕಷ್ಟವನ್ನು ದೂರ ಮಾಡುತ್ತಾಳೆ. ಇಲ್ಲಿಗೆ ಬಂದು ತಾಯಿಯ ದರ್ಶನ ಪಡೆದ ಮೇಲೆ ಸಂಪೂರ್ಣ ಕಷ್ಟಗಳನ್ನು ದೂರ ಮಾಡುತ್ತಾಳೆ ಎಂದರು. ತೀರ್ಥಸ್ನಾನ ಅಮಾವಾಸ್ಯೆಗೆ ಸಹಸ್ರ ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ. ಇದು ದೇವಿ ವಿಶೇಷ. ತೀರ್ಥಸ್ನಾನ ತುಂಬ ವಿಶೇಷ ಇಲ್ಲಿಂದು. ಆಮೇಲೆ ದೇವಿ ದರ್ಶನದಲ್ಲಿ ತುಂಬ ಜನರಿಗೆ ಹೇಳಿರುತ್ತೆ ತೀರ್ಥಸ್ನಾನಕ್ಕೆ ಬಂದರೆ ಕಷ್ಟ ನಿವಾರಣೆ ಆಗುತ್ತೆ ಅಂತೇಳಿ. ಅದಕ್ಕೆ ತುಂಬ ಜನ ಬಂದಿರ್ತಾರೆ ತೀರ್ಥಸ್ನಾನಕ್ಕೆ. ಪ್ರತಿನಿತ್ಯ ಅನ್ನದಾನ ಸೇವೆ ಇದೆ, ಪ್ರಸಾದ ಸೇವೆ ಇರುತ್ತೆ. ಇಲ್ಲಿ ದೇವಿದು ಹೂವಿನ ಅಲಂಕಾರ ಇವತ್ತು ತುಂಬ ವಿಶೇಷ. ಮತ್ತು ನಿಯತ್ತಾಗಿದ್ದವರಿಗೆ ದೇವರು ಯಾವತ್ತೂ ಕೈ ಹಿಡಿದು ಕಾಪಾಡ್ತಾಳೆ. ಮನೇಲಿ ಇಟ್ಕೊಂಡೆ ಬೇಡಿದ್ರೆ ಸಾಕು, ಅಲ್ಲೇ ಬಂದು ಕಾಯ್ತಾಳೆ ತಾಯಿ. ಇಲ್ಲೇ ಬಂದು ಬೇಡಬೇಕು ಅಂತ ಏನಿಲ್ಲ. ದರ್ಶನದಲ್ಲೂ ಹೇಳ್ದಂಗೆ ಇಲ್ಲೇ ಬಂದು ಬೇಡಬೇಕು ಅಂತ ಏನಿಲ್ಲ. ಆ ತಾಯಿಗೆ ಮನೆಯಲ್ಲೇ ಇದ್ರೂ ಸಾಕು, ಅಲ್ಲೇ ಬಂದು ಕಾಯ್ತಾಳೆ. ಆಮೇಲೆ ಇಲ್ಲಿ ಸತ್ಯಸ್ಥಾನ ಅಂತ ಇದೆ ಸತ್ಯದೇವಿದು, ಅದು ಕೂಡ ತುಂಬ ವಿಶೇಷ. ಬಾಳೆಗೊನೆ ಹರಕೆ ಹಿಡ್ಕೊಂಡ್ರೆ ಸಾಕು, ಎಂಥ ಕೆಲಸ ಇದ್ದರೂ ಒಂದು ತಿಂಗಳಲ್ಲೇ ಆಲ್ಮೋಸ್ಟ್ ಸಾಲ್ವ್ ಆಗಿರುತ್ತೆ. ಇಲ್ಲಿ ಮುಖ್ಯವಾಗಿ ನಮ್ಮ ನಿಷ್ಠೆ, ನಮ್ಮ ಸತ್ಯ, ನಾವು ಕಾಪಾಡ್ಕೊಂಡ್ಬಂದಿರೋ ಆ ದೇವಿ ಮೇಲಿರೋ ನಂಬಿಕೆ, ಅದು ಒಂದಿದ್ರೆ ಈ ದೇವಿ ನಮಗೆ ಸದಾಕಾಲ ಕಾಪಾಡ್ತಾಳೆ.